ನಾನೊಂದು 5 ಪಾಯಿಂಟ್ಸ್ ಹೇಳಿರ್ತೀನಿ. ಅದನ್ನು ಚೆನ್ನಾಗಿ ಮನನ ಮಾಡಿ, ಅದು ನಿಮ್ಗೆ ನಿಜವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ನಾವು ಕೆಲಸ ಮಾಡ್ತೀವಿ, ಆಗಲ್ಲ ಅಂತ ಇಟ್ಕೊಳ್ಳಿ. ಯಾತಕ್ಕೆ ನಮಗೆ ವಿಷಾದ ಬೇಡ. ನೆಕ್ಸ್ಟ್ ಟೈಮ್ ನಾನು ಇನ್ನೂ ಬೆಟರ್ ಮಾಡ್ತೀನಿ ಅಂತ ಇಮ್ಮಿಡಿಯೇಟಾಗಿ ಬಂದುಬಿಟ್ರೆ ಬಿಡುಗಡೆ ಆಗಿಬಿಡುತ್ತೆ. ಆಮೇಲೆ ಬೆಟರ್ ಮಾಡಬೇಕಾದ್ರೆ ನಾವು ಹಳೇದು ಹೋಗಲೇಬೇಕಲ್ವಾ. ಸಮಥಿಂಗ್ ಹ್ಯಾಸ್ ಟು ಹ್ಯಾವ್ ಎನ್ ಎಂಡ್ ಫಾರ್ ದಿ ಬೆಟರ್ ಥಿಂಗ್ಸ್ ಟು ಬಿಗಿನ್. ಅದನ್ನ ಯಾವತ್ತೂ ಜ್ಞಾಪಕ ಇಟ್ಕೊಳ್ಬೇಕು. ಆಮೇಲೆ ಲೈಫು ಒಂದೊಂದು ಸತಿ ನಮ್ಮನ್ನು ಫ್ರೆಂಡ್ಸಿಂದ, ಬಂಧು ಬಳಗದಿಂದ ಸಪ್ರೇಟ್ ಮಾಡುತ್ತೆ. ಯಾವತ್ತೂ ಒಂದಿನ ನಮ್ಮನ್ನು ಬಿಟ್ಟು ಹೋಗ್ತಾರೆ, ಅದು ಖಂಡಿತ. ಯಾವತ್ತೂ ಗೊತ್ತಿಲ್ಲ. ಅದರಿಂದ ಇರೋಷ್ಟು ದಿನ ಅವ್ರ ಜೊತೆಗೆ ಅಪ್ರಿಷಿಯೇಟ್ ಮಾಡಿಕೊಂಡು ಒಬ್ರಿಗೊಬ್ರು ಚೆನ್ನಾಗಿದ್ದರೆ ಕರ್ಮನೂ ಕಳೆದೋಗುತ್ತಲ್ವ. ಆಮೇಲೆ ಜೀವನ ಯಾವತ್ತೂ ಪರಮಾತ್ಮ ಅಂತಲೇ ತಿಳ್ಕೊಳ್ಳಿ, ನಮಗೆ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾ ಹೋಗುತ್ತೆ. ಗಾಡ್ ನೋಸ್ ವೆನ್ ಟು ಸೆಂಡ್. ಏನು ಕೊಡಬೇಕು ನಿನಗೆ ಅವನು ಗೊತ್ತು, ಕಳಿಸ್ಕೊಡ್ತಾನೆ. ಅದನ್ನು ನಾವು ತುಂಬ ನಂಬಬೇಕು. ಜೊತೆಗೆ ನಾವು ರೆಸ್ಪೆಕ್ಟ್ನ ಕೇಳೋದು ತಪ್ಪಿಲ್ಲ, ಆದರೆ ಅಟೆನ್ಷನ್ ಕೇಳ್ತೀವಿ, ಅದು ತಪ್ಪು. ಅಟೆನ್ಷನ್ ಕೇಳೋದ್ರಿಂದ ನಮಗೆ ಡಿಸ್ಟರ್ಬೆನ್ಸ್ ಜಾಸ್ತಿ. ಈ ಕೆಲವು ಸಣ್ಣ ಸಣ್ಣದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಆಯಾ ಸಂದರ್ಭಕ್ಕೆ ನಾವು ಅದನ್ನು ಬಳಸಿದ್ರೆ ನಮ್ಮ ಜೀವನ ಬಹಳಷ್ಟು ಉತ್ತಮವಾಗುತ್ತೆ.